ಹಲೋ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದಾರೆ ಸೂಪರ್ ಆಗಿರುವಂಥ ಫೋಟೋನ ಸಿಂಪಲ್ ಆಗಿ ಲೈಟ್ರೂಮ್ ಆ್ಯಪಲ್ಲಿ ಯಾವ ಥರ ಎಡಿಟ್ ಮಾಡೋದು ಅಂತ ಈ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಮಿಸ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮೊದಲು ನೀವು ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದರೆ ಈಗಲೇ ಕೆಳಗಡೆ ಕಾಣೋ ರೆಡ್ ಬಟನ್ ಸಬ್ಸ್ಕ್ರೈಬ್ ಆಗಿ ಮೇಲೆ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡ್ಬೋದು ಅಂತ ಹೇಳ್ತಾ, ನೀವಿನ್ನೂ ಲೈಕ್ ಮಾಡಿಲ್ಲ ಈ ವಿಡಿಯೋಗೆ ಅಂತಂದರೆ ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಲೈಕ್ ಮಾಡಿದಷ್ಟು ನಮ್ಮ ವಿಡಿಯೋ ಇನ್ನಷ್ಟು ಜನರಿಗೆ ತಲುಪುತ್ತೆ ಮತ್ತು ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ನಿಮಗೆ ಈ ಥರ ಸಿಂಪಲಾಗಿ ಫೋಟೋ ಎಡಿಟ್ ಮಾಡೋದಕ್ಕೆ ಲೈಟ್ರೂಮ್ ಆ್ಯಪ್ ಬೇಕಾಗುತ್ತೆ. ಈ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಈ ಲಿಂಕ್ ಬೇಕಾದ್ರೆ ನಿಮ್ಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಪ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಆಲ್ ಫೋಟೋಸ್ ಅಂತ ಒಂದಿದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡು ನಾನು ಇಲ್ಲಿ ಆಲ್ರೆಡಿ ಫೋಟೋನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಫೋಟೋನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಆ್ಯಡ್ ಮಾಡ್ಕೊಂಡಿಲ್ಲ ಅಂತಂದರೆ ಫಸ್ಟ್ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಡ್ರ್ಯಾಗ್ ಮಾಡ್ಕೊಬಂದರೆ ಇಲ್ಲಿ ಲೈಟ್ಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಎಕ್ಸ್ಪೋಸ್ ಅಂತಿದೆಯಲ್ಲ, ನೀವು ಲೈಟ್ನ ಜಾಸ್ತಿ ಬೇಕಾದ್ರೂ ಮಾಡ್ಕೋಬೋದು, ಕಡಿಮೆ ಬೇಕಾದ್ರೂ ಮಾಡ್ಬೋದು. ನಾನು ಸ್ವಲ್ಪ ಕಡಿಮೆ ಇಟ್ಕೊತಾ ಇದ್ದೀನಿ ಲೈಟ್ನ. ನಿಮ್ಮ ಫೋಟೋಗೆ ಯಾವ ಥರ ಬೇಕು ನೀವು ನೋಡ್ಕೊಂಡು ಇಟ್ಕೋಬೋದು. ಇಲ್ಲಿ ಕಾಂಟ್ರಾಸ್ಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಸೆಕೆಂಡ್ ಒನ್ನು, ಅದನ್ನು ನೀವು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಹೈಲೈಟ್ಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದನ್ನ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಹೈಲೈಟ್ಸ್ ಅಂತಂದರೆ ನಿಮಗೆ ಪಿಕ್ಚರ್ ಮಾತ್ರ ಹೈಲೈಟ್ ಆಗುತ್ತೆ. ನಿಮ್ಗೆ ಯಾವ ಪಿಕ್ಚರ್ ತೊಗೊಂಡಿರ್ತೀರೋ ಆ ಪಿಕ್ಚರ್ ಮಾತ್ರ ಹೈಲೈಟ್ ಆಗುತ್ತೆ. ನೋಡ್ಬೋದಲ್ಲಿ ಆ ಪಿಕ್ಚರ್ ಮಾತ್ರ ಹೈಲೈಟ್ ಆಗುತ್ತೆ. ವಾಪಸ್ ಇಲ್ಲಿ ಶ್ಯಾಡೋಸ್ ಅಂತಿದೆಯಲ್ಲ, ಅದನ್ನ ನೀವು ಸ್ವಲ್ಪ ಡೌನ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಇಲ್ಲಿ ಶ್ಯಾಡೋ ಇದೆಯಲ್ಲ, ಇಲ್ಲಿ ನೆರಳಿರುತ್ತಲ್ಲ, ಅದು ಮಾತ್ರ ಹೈಲೈಟ್ ಆಗುತ್ತೆ. ನೋಡ್ಬೋದಲ್ಲಿ ಶ್ಯಾಡೋನ ಜಾಸ್ತಿ ತೊಗೊಳ್ಳಿ. ತೊಗೊಂಡಾದ್ಮೇಲೆ ವೈಟ್ ಅಂತಿದೆಯಲ್ಲ, ಅದನ್ನ ಸ್ವಲ್ಪ ಜಾಸ್ತಿ ತೊಗೋಬೇಕಾಗುತ್ತೆ. ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು ವೈಟ್ನ ಕಡಿಮೆ ಮಾಡಿಕೊಂಡು, ವೈಟ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಬ್ಲ್ಯಾಕ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಕಡಿಮೆ ಮಾಡ್ಕೊಂಡಾದ್ಮೇಲೆ ನಿಮಗೆ ನೆಕ್ಸ್ಟ್ ಕಲರ್ಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನೀವು ಕಲರ್ನ ಚೇಂಜ್ ಮಾಡೋದಕ್ಕಾಗಲ್ಲ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ಕಲರ್ ಯಾವ ಥರ ಚೇಂಜ್ ಆಗ್ತಾಯಿದೆ ಅಂತ. ನಿಮಗೆ ಪೂರ್ತಿ ಇಮೇಜೇ ಕಲರ್ ಚೇಂಜ್ ಆಗ್ತಿದೆ. ಇಲ್ಲಿ ಮಿಕ್ಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಯಾವ ಕಲರ್ ಬೇಕು ನೀವು ಸೆಲೆಕ್ಟ್ ಮಾಡ್ಕೊಂಡು ಕಲರ್ನ ಚೇಂಜ್ ಮಾಡ್ಕೋಬೋದು. ಈಗ ಫಸ್ಟ್ ಒಂದು ರೆಡ್ ತೊಗೊಂಡಿದ್ದೀನಿ ನೋಡ್ಕೊಳ್ಳಿ, ಫೇಸ್ ಕಲರ್ ಇರುತ್ತೆ. ನೀವು ಏನಾದ್ರು ಪಿಕ್ಚರ್ ಎಡಿಟ್ ಮಾಡ್ತಾಯಿದ್ದೀರಾ ಅಂತಂದರೆ ಅದು ಫೇಸ್ ಕಲರ್ ಇರುತ್ತೆ, ಫೇಸ್ ಕಲರ್ನ ಚೇಂಜ್ ಮಾಡ್ಬೋದು. ಈ ಸೆಕೆಂಡ್ ಒಂದು ಆರೆಂಜ್ ಕಲರ್ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಆರೆಂಜ್ ಕಲರ್ ಅಂತಂದರೆ ಸೇಮ್ ಇದನ್ನು ಫೇಸ್ಗೆ ಆ್ಯಡ್ ಮಾಡೋದು. ಇದು ಪೂರ್ತಿ ಟ್ಯುಟೋರಿಯಲ್ ನಾನು ಮುಂದೆ ಬರೋ ವೀಡಿಯೋಗಳನ್ನ ಮಾಡ್ತೀನಿ, ಯಾವ ಥರ ಲೈಟ್ರೂಮ್ನ ಉಪಯೋಗಿಸೋದು ಅಂತ. ಅದನ್ನು ಚೇಂಜ್ ಆಗುತ್ತೆ ಇದಕ್ಕೆ ಫೇಸ್ ಕಲರ್ ಎಲ್ಲ. ವಾಪಸ್ ಇದು ಮೂರನೇದು ಎಲ್ಲೋ ಕಲರ್ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಇದು ಎಲ್ಲೋ ಕಲರ್ ಅಂತಂದರೆ ಅಲ್ಲಿ ಬ್ಯಾಕ್ಗ್ರೌಂಡ್ ಇರೋದೆಲ್ಲ ಚೇಂಜ್ ಆಗ್ತಾಯಿದೆ. ಫುಲ್ ಗ್ರೀನ್ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲ ಅಂತಂದರೆ ಫುಲ್ಲು ಎಲ್ಲೋ ಇಷ್ಟು ಬೇಕಾದ್ರೂ ಮಾಡ್ಕೋಬೋದು. ಅಲ್ಲಿ ಸ್ವಲ್ಪ ಎಲ್ಲೋ ಇಷ್ಟು ತೊಗೋತಾ ಇದ್ದೀನಿ. ತೊಗೊಂಡಾದ್ಮೇಲೆ ಸ್ಯಾಚುರೇಷನ್ ಅಂತ ಒಂದು ಆಪ್ಷನ್ ಇದೆ ಸೆಕೆಂಡ್ ಒನ್ನು, ಅದನ್ನು ನೀವು ಜಾಸ್ತಿ ಮಾಡ್ಬೋದು ಫ್ರೆಂಡ್ಸ್. ನೋಡ್ಬೋದು ಜಾಸ್ತಿ ಆಗ್ತಾಯಿದೆ. ನೋಡ್ಬೋದು ಇಲ್ಲಿ ಕಮ್ಮಿ ಮಾಡಿದ್ರೆ ಸ್ವಲ್ಪ ಡೌನ್ ಆಗ್ತಾಯಿದೆ, ಜಾಸ್ತಿ ಮಾಡಿದ್ರೆ ಈ ಥರ ಬರ್ತಾಯಿದೆ. ಓಕೆ, ನೋಡ್ಬೋದು ಈಗ ಜಾಸ್ತಿ ತೊಗೊಳ್ಳೋದು. ಸ್ವಲ್ಪ ಜಾಸ್ತಿ ಒಂದು ಲೂಮಿನೆಸ್ ಅಂತಿದೆಯಲ್ಲ, ಅದನ್ನ ನೀವು ಜಾಸ್ತಿ ತೊಗೋಬೇಕಾಗತ್ತೆ. ಸ್ವಲ್ಪ ಒಂದು 40-50 ತೊಗೊಳ್ಳಿ. ನಿಮ್ಮ ಇಮೇಜ್ಗೆ ಯಾವ ಥರ ಅಡ್ಜಸ್ಟ್ ಆಗುತ್ತೆ ನೋಡ್ಕೊಂಡು. ವಾಪಸ್ ಗ್ರೀನ್ ಅಂತಿದೆಯಲ್ಲ, ಗ್ರೀನ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ಸ್ವಲ್ಪ ನೀವು ಜಾಸ್ತಿ ಕಡಿಮೆ ತೊಗೊಳ್ಳೋದು. ಯಾಕಂದರೆ ಅದನ್ನು ನೀವು ಎಲ್ಲೋ ತೊಗೊಂಡಿದ್ದೀರಲ್ಲ, ಇದನ್ನು ಸ್ವಲ್ಪ ಎಲ್ಲೋ ತೊಗೊಳ್ಳೋದು. ನೋಡ್ಬೋದು ಪೂರ್ತಿ ಎಲ್ಲೋ ಬರುತ್ತೆ ಇದನ್ನು ತೊಗೊಂಡ್ರೆ. ಸ್ವಲ್ಪ ಸ್ಯಾಚುರೇಷನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದು. ಸ್ಯಾಚುರೇಷನ್ನ ಜಾಸ್ತಿ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಇವಾಗ ಯಾವ ಥರ ಬಂದಿದೆ ಅಂತ. ಆಫ್ಟರ್ ಆ್ಯಂಡ್ ಬಿಫೋರ್ ನೋಡ್ಬೋದು ನೀವು. ನೋಡಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು ಇಲ್ಲಿ. ಆಫ್ಟರ್ ಆ್ಯಂಡ್ ಬಿಫೋರ್ ಸಖತ್ತಾಗಿ ಬಂದಿದೆ. ಸೂಪರಾಗಿ ಸಿಂಪಲಾಗಿ ಫೋಟೋನ ಎಡಿಟ್ ಮಾಡ್ಬೋದು ಫ್ರೆಂಡ್ಸ್. ಕ್ಲಾರಿಟಿನೂ ಕೂಡ ಅದೇ ಕ್ಲಾರಿಟಿ ಇರುತ್ತೆ, ಏನು ಚೇಂಜ್ ಆಗೋಲ್ಲ. ನೀವು ಯಾವ ಫೋಟೋ ತೊಗೊಂಡಿರ್ತೀರ ಆ ಫೋಟೋ ಕ್ಲಾರಿಟಿನೇ ಇರುತ್ತೆ. ವಾಪಸ್ ನಿಮಗೆ ಡನ್ ಅಂತ ಇದೆ. ಇಲ್ಲಿ ಬೇರೆ ಕಲರ್ಸ್ ಇದೆ, ನೀವು ಏನಾದ್ರು ಫೋಟೋ ಎಡಿಟ್ ಮಾಡ್ತಿರೋದ ಅಂತಂದರೆ ಸ್ಕೈ ಕಲರ್ನೆಲ್ಲ ಚೇಂಜ್ ಮಾಡ್ಕೋಬೋದು, ಬಟ್ಟೆ ಕಲರ್ನೆಲ್ಲ ಚೇಂಜ್ ಮಾಡ್ಬೋದು. ಇವಾಗ ಇದನ್ನ ಡನ್ ಅಂತ ಕೊಟ್ಟಾದಮೇಲೆ ನೆಕ್ಸ್ಟ್ ಡ್ರ್ಯಾಗ್ ಮಾಡ್ಕೊಂಡ್ರೆ ಇಲ್ಲಿ ಎಫೆಕ್ಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಟೆಕ್ಸ್ಚರ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ವಾಪಸ್ ಕ್ಲಾರಿಟಿ ಅಂತ ಇದೆಯಲ್ಲ, ಅದನ್ನ ಸ್ವಲ್ಪ ನೀವು ಜಾಸ್ತಿ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ತರ್ಡ್ ಒನ್ ಇದೆಯಲ್ಲ, ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದು. ನೋಡ್ಕೊಂಡು ನಿಮ್ಮ ಇಮೇಜ್ಗೆ ಯಾವ ಥರ ಸೂಟ್ ಆಗುತ್ತೆ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದನ್ನ ಕಡಿಮೆ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಒಂದು 2% ಕಡಿಮೆ ಮಾಡ್ಕೊಳ್ಳಿ, -5%. ವಾಪಸ್ ವೆಗ್ನಿಟಿ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದನ್ನ ನೀವು ಪೂರ್ತಿ ಕಡಿಮೆ ಮಾಡ್ಕೋಬೇಕಾಗತ್ತೆ. ಈ ಥರ ಒಂದು 50% ತೊಗೊಳ್ಳಿ, -50%. ನೀವು ವೈಟ್ ಕಲರ್ ಬೇಕಾದ್ರೂ ಹಾಕೋಬೋದು, ಇಲ್ಲ ಬ್ಲ್ಯಾಕ್ ಕಲರ್ ಬೇಕಾದ್ರೂ ಹಾಕೋಬೋದು. 50 ತೊಗೋತಾ ಇದ್ದೀನಿ ನಾನು. 50 ತೊಗೊಂಡಾದ್ಮೇಲೆ ಮೈನ್ ಪಾಯಿಂಟ್ ಅಂತಿದೆಯಲ್ಲ, ಅದನ್ನ ನೀವು ಸ್ವಲ್ಪ ಜಾಸ್ತಿ ತೊಗೊಳ್ಳೋದು. ಆ ಸರ್ಕಲ್ಗೆ ಮಾತ್ರ ಬರೋ ಥರ ಆರ್ಕ್ ಮಾಡ್ಕೊಳ್ಳಿ. ವಾಪಸ್ ಫೆದರ್ ಅಂತಿದೆಯಲ್ಲ, ಅದನ್ನ ಪೂರ್ತಿ ಎಂಡಿಂಗ್ ತನಕ ತೊಗೋಬೇಕಾಗತ್ತೆ. 100%
100% ತೊಗೊಂಡಾದ್ಮೇಲೆ ವಾಪಸ್ ರೌಂಡ್ನೆಸ್ ಅಂತಿದೆಯಲ್ಲ ಅದನ್ನ ಸ್ವಲ್ಪ ನೀವು ಜಾಸ್ತಿ ತೊಗೊಳ್ಳಿ. ಅಡ್ಜಸ್ಟ್ ಮಾಡ್ಕೊಳ್ಳಿ, ನಿಮ್ಮ ಫೋಟೋಗೆ ಯಾವ ಥರ ಬೇಕು ಆ ಥರ ಅಡ್ಜಸ್ಟ್ ಮಾಡ್ಕೊಬೋದು ನೀವು. ಸ್ವಲ್ಪ ಕಡಿಮೆ ಮಾಡ್ಕೋತಾ ಇದ್ದೀನಿ ನಾನು. ಓಕೆ, ಫೈನಲಾಗಿ ಇವಾಗ ಸಖತ್ತಾಗಿ ಬಂದಿದೆ. ನೆಕ್ಸ್ಟ್ ಇನ್ನೂ ತುಂಬ ಆಪ್ಷನ್ಸ್ ಇದೆ. ಡೀಟೇಲ್ಸ್ ಅಂತಿದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಶಾರ್ಪ್ ಮಾಡ್ಕೋಬೋದು ಇಮೇಜ್ನ. ಇವಾಗ ನೋಡ್ಬೋದು ನೀವು ಶಾರ್ಪ್ ಮಾಡಿದ್ರೆ ಈ ಥರ ಇದೆ. ಶಾರ್ಪ್ ಮಾಡಿದ್ರೆ ಯಾವ ಥರ ಇರುತ್ತೆ ನೋಡ್ಬೋದು. ಸ್ವಲ್ಪ ಸ್ಮೂತ್ ಆಗ್ತಾಯಿದೆ, ಪರ್ಫೆಕ್ಟಾಗಿ ಸ್ವಲ್ಪ ಡಾಟ್ ಬರ್ತಾಯಿದೆ. ವಾಪಸ್ ರೇಡಿಯಸ್ ಅಂತಿದೆಯಲ್ಲ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಡಾಟ್ ಎಲ್ಲ ಹೋಗುತ್ತೆ. ಇದೇ ರೀತಿ ನಿಮ್ಮ ಫೋಟೋನ ಸಿಂಪಲಾಗಿ ಎಡಿಟ್ ಮಾಡ್ಬೋದು ಫ್ರೆಂಡ್ಸ್ ಈ ಲೈಟ್ರೂಮ್ ಆ್ಯಪಿಂದ. ವಾಪಸ್ ಇವಾಗ ನೋಡ್ಬೋದು ಆಫ್ಟರ್ ಆ್ಯಂಡ್ ಬಿಫೋರ್ ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ. ಈ ಥರ ಸಿಂಪಲಾಗಿ ಸೂಪರಾಗಿ ಫೋಟೋನ ನೀವು ಮೊಬೈಲಲ್ಲಿ ಎಡಿಟ್ ಮಾಡ್ಕೋಬೋದು ಫ್ರೆಂಡ್ಸ್ ಅಂತ ಹೇಳ್ತೀವಿ. ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಇದೇ ರೀತಿ ಎಡಿಟಿಂಗ್ ಮತ್ತು ಇನ್ನು ಬೇರೆ ರೀತಿ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮಿಸ್ ಮಾಡಿದೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಅಂತ ಹೇಳ್ತೀವಿ. ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ ಫ್ರೆಂಡ್ಸ್.